ಇವತ್ತು ಕೃಷ್ಣಾ ನದಿ ಬರ್ತಕ್ಕಂಥದ್ದು ಏನು ಅಪಾಯ ಮಟ್ಟ ಮೀರಿಲ್ಲ ಮತ್ತು ಕೃಷ್ಣಾ ನದಿ ಬಹುತೇಕ ಒಂದು ತಿಂಗಳು ತಡವಾಗಿ ಪ್ರಾರಂಭ ಆಯಿತು ನದಿಗೆ ನೀರು ಬರಲಿಕ್ಕೆ. ಕಳೆದ ಬಾರಿ ಮೇ 8ನೇ ತಾರೀಕು ಮಳೆಗಾಲ ಪ್ರಾರಂಭ ಆಗಿತ್ತು. ಜೂನ್ ಮೊದಲನೇ ವಾರದಲ್ಲೇ ನೀರು ಬಂದುಬಿಟ್ಟಿತ್ತು ಸಾಕಷ್ಟು ಪ್ರಮಾಣದಲ್ಲಿ. ಈ ವರ್ಷ ಒಂದು ತಿಂಗಳು ತಡವಾಗಿ ಇವತ್ತು ನದಿ ಬಂದಿರತಕ್ಕಂಥ ಕೃಷ್ಣಾ ನದಿ ಸಂಪೂರ್ಣ ಬತ್ತಿ ಹೋಗಿತ್ತು. ನಾವು ವಾರದಲ್ಲಿ 2 ದಿವಸ ರೈತರ ಪಂಪ್ಸೆಟ್ಗಳಿಗೆ ವಿದ್ಯುತ್ತನ್ನು ನಿಲ್ಲಿಸಿಬಿಟ್ಟಿದ್ದೀವಿ. ಈಗ ನೀರು ಬರೋದರಿಂದ ಮತ್ತಷ್ಟು ನಮಗೆ ಅನುಕೂಲ ಆಗಿದೆ. ಮತ್ತು ನಿಮ್ಮ ವರದಿಗಳ ಪ್ರಕಾರ ನೀವೇನು ಇವತ್ತು ಬರ್ತಾ ಇದೆ ಆ ಭಾಗಕ್ಕೆ ಯಾವುದೇ ಥರದ ಅಂಥ ಹಾನಿ ಆಗ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಕೃಷ್ಣಾ ನದಿಗೆ ಯಾವತ್ತೂ ಸುಮಾರು 4 ಲಕ್ಷ ಕ್ಯೂಸೆಕ್ಸ್ ನೀರು ಬರಲಿಕ್ಕೆ ಪ್ರಾರಂಭ ಆದರೆ 4 ರಿಂದ 5 ಲಕ್ಷ ಕ್ಯೂಸೆಕ್ಸ್ ಬರಲಿಕ್ಕೆ ಪ್ರಾರಂಭ ಆದಾಗ ಮಾತ್ರ ನಾವು ಜಾಗೃತರಾಗಬೇಕಾಗ್ತದೆ. ಇನ್ನೂ ನದಿ ಕೆಳಗಡೆನೇ ಇದೆ, ಇನ್ನೂ ನದಿನೇ ತುಂಬಿಲ್ಲ, ಪ್ರವಾಹದ ಭೀತಿ ಪ್ರಶ್ನೆನೇ ಬರೋದಲ್ಲ. ಈಗ ನಾವು 5 ಲಕ್ಷ ಕ್ಯೂಸೆಕ್ಸ್ ಯಾವಾಗ ದಾಟ್ತೀವಿ ಅವಾಗ ಸ್ವಲ್ಪ ನಮಗೆ ಅಪಾಯ ಮಟ್ಟಕ್ಕೆ ಬರುತ್ತೆ. ಇದು ಯಾವುದೇ ಥರದ ನಮಗೆ ಅಪಾಯನೂ ಇಲ್ಲ. ಇನ್ನೂ ಭಾಳ ಬರಬೇಕು ನೀರು. ಆಲ್ಮಟ್ಟಿ ಖಾಲಿಯಾಗಿದೆ, ನಾರಾಯಣಪುರ ಖಾಲಿಯಾಗಿದೆ. ಇವೆಲ್ಲ ತುಂಬಬೇಕಾದ್ರೆ ಇನ್ನೂ ಭಾಳ ದೊಡ್ಡ ಪ್ರಮಾಣದಲ್ಲಿ ನೀರು ಬರಬೇಕು. ಇನ್ನೂ ಅವು ತುಂಬ್ತಾವಿಲ್ಲ ಅಂತಕ್ಕಂಥ ನಾವು ಒಂದು ಆಲೋಚನೆಯಲ್ಲಿ ಇದ್ದೀವಿ ನಾವು. ಯಾಕಂತಂದ್ರೆ ತಡವಾಗಿ ಒಂದು ತಿಂಗಳು ತಡವಾಗಿ ನೀರು ಬರೋದ್ರಿಂದ ಆಲ್ಮಟ್ಟಿ ಮತ್ತು ನಾರಾಯಣಪುರ ಪ್ರಮುಖ 2 ನಮ್ಮ ಡ್ಯಾಮ್ಗಳು, ಅದರ ಮಧ್ಯದಲ್ಲಿ ಹಿಪ್ಪರಿಗೆ ಒಂದು ಬರುತ್ತೆ. ಬಿತ್ತನೆ ಮಾಡಿದ್ದಾರೆ, ಸೊ ಬಿತ್ತನೆ ಹೌದು ಹೌದು ಮಾತ್ರ ಕೈ ಹಿಡಿದಿದೆ, ಎಲ್ಲವೂ ಕೂಡ ಒಣಗಿದೆ. ಅಂದ್ರೆ ಬರ ಘೋಷಣೆ ಮಾಡಬೇಕಾ ರಾಜ್ಯ ಸರ್ಕಾರ, ಹೇಗೇನಂತದೇ ಪರಿಸ್ಥಿತಿ? ಈಗ ಮಳೆ ಎಲ್ಲ ಕಡೆ ಮತ್ತೆ ಪುನಃ ಪ್ರಾರಂಭ ಆಗಿದೆ. ಉತ್ತರ ಕರ್ನಾಟಕದ ಅನೇಕ ಕಡೆ ಮುಂಗಾರಿ ನಮಗೆ 2 ಮಳೆ ಆಯಿತು. ಅದೇ ಒಂದು ತೇವಾಂಶ ಬಂದಿರೋದ್ರಿಂದ ರೈತರು ಬಿತ್ತಿಗೆ ಮಾಡಿದರು. ಮಧ್ಯದಲ್ಲಿ ಒಂದು ತಿಂಗಳು ಮಳೆ ನಿಂತು ಹೋಯ್ತು, ಅದರಿಂದ ಸ್ವಲ್ಪ ಮುಂಗಾರಿಗೆ ಹೊಡೆತಾಗಿದೆ. ಈಗ ಮಳೆ ಪ್ರಾರಂಭ ಆಗಿದೆ. ಮತ್ತೆ ಮುಂಗಾರಿ ಮಳೆ ಎಷ್ಟು ಫೇಲ್ ಆಗುತ್ತೆ ಎಷ್ಟು ಬರುತ್ತೆ ಅನ್ನೋದ್ರ ಮ್ಯಾಗ ತೀರ್ಮಾನ ಮಾಡಿಕೊಂಡು ಸರ್ಕಾರ ಒಂದು ತೀರ್ಮಾನ ಮಾಡಬೇಕಾಗುತ್ತೆ. ನಾಳೆ 9ನೇ ತಾರೀಕು ಗುರುವಾರ ಬೆಳಗಾವಿಗೆ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಬರ್ತಾ ಇದ್ದಾರೆ. ಬೆಳಗಾವಿ ಡಿವಿಷನ್ದು ಒಂದು ರಿವ್ಯೂ ಮೀಟಿಂಗೂ ಆಗುತ್ತೆ. ಆ ಸಂದರ್ಭದಲ್ಲಿ ಕೂಲಂಕಷವಾಗಿ ಚರ್ಚೆಯನ್ನು ಮಾಡ್ತಕ್ಕಂಥ ಒಂದು ಸಂದರ್ಭ ಇದೆ. ಗುರುವಾರ ಬರ್ತಾರಲ್ಲ, ಗುರುವಾರ 10:00 224ರಲ್ಲಿ ಯಾವ್ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಎಲ್ಲ ಶಾಸಕರು ಆಕಾಂಕ್ಷಿಗಳಿದ್ದೇವೆ. ಅದನ್ನು ತೀರ್ಮಾನ ಮಾಡೋದು ರಾಷ್ಟ್ರೀಯ ಪಕ್ಷಗಳು ಯಾವಾಗಲೂ ಹೈಕಮಾಂಡು ಮತ್ತು ಮುಖ್ಯಮಂತ್ರಿಗಳು ರಾಜ್ಯದ ಅಧ್ಯಕ್ಷರು ಕೂಡ್ಕೊಂಡು ಒಟ್ಟಿಗೆ ತೀರ್ಮಾನ ಮಾಡ್ತಕ್ಕಂಥ ಕಾಲದೆ. ಬಹುತೇಕ 10 ರಿಂದ 15 ತಾರೀಕಿನೊಳಗೆ ಮಾಡ್ಬೋದು ಅಂತಕ್ಕಂಥ ನಿರೀಕ್ಷೆ ಇದೆ. ಇಲ್ಲಿವರೆಗಿನ ಆಲೋಚನೆ ಮಾಡಿಲ್ಲ, ನೋಡೋಣ. ಕುಮಾರಸ್ವಾಮಿ ಅವರು ಇತ್ತೀಚೆಗೆ ವಿರೋಧ ಪಕ್ಷದ ನಾಯಕನ ಸ್ಥಾನ ತುಂಬಾ ಶುರು ಮಾಡಿದ್ದಾರೆ ಅಂತ, ಯಾಕಂದ್ರೆ ರಾಜ್ಯದ ವಿಚಾರದಲ್ಲಿ ತೀರಾ ಕಾಳಜಿ ಮುತುವರ್ಜಿ ವಹಿಸಲು ಶುರು ಆಗಿದೆ. ನಾನು ಒಂದು ಸರಿ ನೀವು ಕೇಳಿದ್ರಿ ಅಂತ ಅಂದ್ಕೊಂಡಿದ್ದೀನಿ. ವಿಧಾನಸಭೆಯಲ್ಲೇ ಇನ್ನೂ JDS ಮತ್ತು BJP ಅಲೈನ್ಸ್ ಆಗಿರಲಿಲ್ಲ. GT ದೇವೇಗೌಡರು ಆವಾಗ ಇನ್ನೂ ನಾನು ಒಂದು ಸಂದರ್ಭ ಬಂದಿತ್ತು. ಅವಾಗೇನಾಗಿತ್ತು ಅಂದರೆ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರ ಆಯ್ಕೆ ಆಗಿರಲಿಲ್ಲ, ವಿರೋಧ ಪಕ್ಷ ನಾಯಕನೂ ಆಯ್ಕೆ ಆಗಿರಲಿಲ್ಲ. GT ದೇವೇಗೌಡರು ಒಂದು ಮಾತು ಎತ್ತಿದ್ರು, ಇನ್ನೂ ನಿಮ್ಮ ಪಕ್ಷದಲ್ಲಿ BJPಯಲ್ಲಿ ಅಧ್ಯಕ್ಷನೂ ಆಯ್ಕೆ ಆಗಿಲ್ಲ ಮತ್ತು ವಿರೋಧ ಪಕ್ಷ ನಾಯಕ ಆಯ್ಕೆ ಆಗಿಲ್ಲ. ಸೌದಿಯವರು ಭಾಳ ದಿವಸದಿಂದ ಆ ಪಕ್ಷದಲ್ಲಿ ಇದ್ದರು, ಅವ್ರಿಗೇನಾದರೂ ಮಾಹಿತಿ ಇರ್ಬೋದು ಅಂತ ಒಂದು ಪ್ರಶ್ನೆ ನಾನು ಕೇಳಿದ್ರು. ಆವಾಗ ನಾನು ಹೇಳಿದ್ದೆ, ಸ್ವಲ್ಪ ದಿವಸದಲ್ಲಿ ಡೆಪ್ಯುಟೇಷನ್ ಆಗಿ ಕುಮಾರಸ್ವಾಮಿನ ಕಳಿಸ್ತೋತಾರೆ, ಆಮೇಲೆ ಮುಂದೆ ಅದ್ರ ಬಗ್ಗೆ ಆಲೋಚನೆ ಆಗ್ತದೆ ಅಂತ ಹೇಳಿದ್ದಾನೆ. ಬಹುತೇಕ ಅವತ್ತು ನಾನು ಹೇಳಿದ್ದು ಇವತ್ತು ಎಲ್ರಿಗೂ ಅದು ಮನವರಿಕೆ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೆ. ಓಕೆ, ಥ್ಯಾಂಕ್ ಯು.